ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಾಸಿರಂಗ. ಗೆಳೆಯರೆ, ಹಬ್ಬದ ಸೀಸನ್ ಬಂತಂದ್ರೆ ಸಾಕು, ತತ್ಕಾಲ್ ಟಿಕೆಟ್ಗಾಗಿ IRCTC ಸೈಟ್ ಓಪನ್ ಮಾಡಿದ 1 ನಿಮಿಷದಲ್ಲೇ ರಿಗ್ರೆಟ್ ಬೋರ್ಡ್ ಕಾಣಿಸ್ಕೊಳ್ಳುತ್ತೆ. ಬೆಳಗ್ಗೆ 10 ಗಂಟೆಗೆ AC ಕ್ಲಾಸ್, 11 ಗಂಟೆಗೆ ಸ್ಲೀಪರ್ ಕ್ಲಾಸ್ ಬುಕಿಂಗ್ ಶುರುವಾದ ತಕ್ಷಣ ಸರ್ವರ್ ಡೌನ್, ಪೇಮೆಂಟ್ ಫೇಲ್, ಸೀಟ್ ಖಾಲಿ ಇಲ್ಲ ಎಂಬ ಮೆಸೇಜ್. ಕೊನೆ ಕ್ಷಣದ ಪ್ರಯಾಣಕ್ಕೆ ತತ್ಕಾಲ್ ಟಿಕೆಟ್ ಸಿಗೋದು ಅದೃಷ್ಟದ ಆಟ ಅನ್ಕೊಂಡಿದ್ದೀರಾ? ಒಬ್ಬ ರೈಲ್ವೆ TT ಅವರು ಕೊಟ್ಟಿರುವ ಕೆಲವು ಸೀಕ್ರೆಟ್ ಟಿಪ್ಸ್ ಫಾಲೋ ಮಾಡಿದ್ರೆ ನಿಮ್ಮ ತತ್ಕಾಲ್ ಟಿಕೆಟ್ ಸಿಗೋ ಚಾನ್ಸ್ 80% ಹೆಚ್ಚಾಗುತ್ತೆ. ಅದೇನದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆವರೆಗೂ ನೋಡಿ. ಮೊದಲೇ ಲಾಗಿನ್ ಆಗುವ ತಪ್ಪು ಮಾಡಬೇಡಿ. ತತ್ಕಾಲ್ ಟಿಕೆಟ್ ಬುಕ್ ಮಾಡಲು ಬಹುತೇಕರು 5 ರಿಂದ 10 ನಿಮಿಷ ಮೊದಲೇ IRCTC ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ಗೆ ಲಾಗಿನ್ ಆಗ್ತಾರೆ. ಮೊದಲೇ ಲಾಗಿನ್ ಆದರೆ ಟಿಕೆಟ್ ಬೇಗ ಸಿಗುತ್ತದೆ ಎಂದು ಭಾವಿಸ್ತಾರೆ. ಆದರೆ ಇದು ದೊಡ್ಡ ತಪ್ಪು ಎಂದು TT ಹೇಳಿದ್ದಾರೆ. ಸಿಸ್ಟಮ್ ದೀರ್ಘ ಸಮಯ ಲಾಗಿನ್ ಆಗಿದ್ರೆ ಸ್ವಯಂಚಾಲಿತವಾಗಿ ಲಾಗೌಟ್ ಮಾಡುತ್ತೆ. ಬುಕ್ಕಿಂಗ್ ಶುರುವಾಗುವ ಹೊತ್ತಿಗೆ ಮತ್ತೆ ಲಾಗಿನ್ ಆಗಲು ಸಮಯ ವ್ಯರ್ಥವಾಗುತ್ತದೆ. ಅಷ್ಟರಲ್ಲಿ ಸೀಟ್ಗಳು ಭರ್ತಿಯಾಗಿರುತ್ತವೆ. ಹೀಗಾಗಿ ತತ್ಕಾಲ್ ಬುಕ್ಕಿಂಗ್ ತೆರೆಯುವ ಕೇವಲ 2 ರಿಂದ 3 ನಿಮಿಷಗಳ ಮೊದಲು ಲಾಗಿನ್ ಆಗಿ. ಇದು ಸಮಯ ಉಳಿಸುತ್ತದೆ. ಮಾಸ್ಟರ್ ಲಿಸ್ಟ್ ಬಳಸಿ ಸಮಯ ಉಳಿಸಿ. ಟಿಕೆಟ್ ಬುಕ್ ಮಾಡುವಾಗ ಹೆಚ್ಚಿನ ಸಮಯ ಪ್ರಯಾಣಿಕರ ಹೆಸರು, ವಯಸ್ಸು, ಆಧಾರ್ ವಿವರ ತುಂಬುವುದರಲ್ಲೇ ಹೋಗುತ್ತದೆ. ಇದರಿಂದಾಗಿ ಸೀಟು ಕೈ ತಪ್ಪುತ್ತದೆ. ಇದನ್ನು ತಪ್ಪಿಸಲು IRCTCಯ ಮಾಸ್ಟರ್ ಲಿಸ್ಟ್ ವೈಶಿಷ್ಟ್ಯ ಬಳಸಿ ಎಂದು TT ಸಲಹೆ ನೀಡುತ್ತಾರೆ. ಆಗಾಗ ಪ್ರಯಾಣಿಸುವ ಕುಟುಂಬದ ಸದಸ್ಯರು ಅಥವಾ ಸ್ನೇಹಿತರ ಎಲ್ಲ ಮಾಹಿತಿಯನ್ನು ಮೊದಲೇ ಮಾಸ್ಟರ್ ಲಿಸ್ಟ್ನಲ್ಲಿ ಸೇರಿಸಿ ಇಡಿ. ಬುಕ್ಕಿಂಗ್ ವೇಳೆ ಕೇವಲ ಆಯ್ಕೆ ಮಾಡಿದರೆ ಸಾಕು, ಮತ್ತೆ ಟೈಪ್ ಮಾಡುವ ಅಗತ್ಯವಿಲ್ಲ. ಇದರಿಂದ 30 ರಿಂದ 40 ಸೆಕೆಂಡ್ ಉಳಿತಾಯವಾಗುತ್ತದೆ ಮತ್ತು ಟಿಕೆಟ್ ಸಿಗುವ ಅವಕಾಶ ಹೆಚ್ಚುತ್ತದೆ. ಪೇಮೆಂಟ್ಗೆ ರೈಲ್ವೆ ವ್ಯಾಲೆಟ್ ಅತ್ಯುತ್ತಮ. ಸೀಟು ಆಯ್ಕೆಯಾದ ನಂತರ ಪೇಮೆಂಟ್ ವಿಳಂಬವಾದರೂ ಟಿಕೆಟ್ ತಪ್ಪಿಹೋಗಬಹುದು. UPI ಮತ್ತು ಇತರೆ ಆನ್ಲೈನ್ ಪಾವತಿ ಆಯ್ಕೆಗಳು ವೇಗವಾಗಿದ್ದರೂ ತತ್ಕಾಲ್ ಬುಕ್ಕಿಂಗ್ಗೆ ರೈಲ್ವೆ ವ್ಯಾಲೆಟ್ ಹೆಚ್ಚು ಉಪಯುಕ್ತ ಎಂದು TT ತಿಳಿಸಿದ್ದಾರೆ. ಮೊದಲೇ ವ್ಯಾಲೆಟ್ನಲ್ಲಿ ಹಣ ಹಾಕಿಟ್ರೆ ಪೇಮೆಂಟ್ ಕ್ಷಣಾರ್ಧದಲ್ಲಾಗುತ್ತದೆ. OTP ಮತ್ತು ಬ್ಯಾಂಕ್ ಪೇಜ್ ಓಪನ್ ಆಗುವ ವಿಳಂಬ ಇರುವುದಿಲ್ಲ. ಇದರಿಂದ ಕನ್ಫರ್ಮ್ ಟಿಕೆಟ್ ಸಿಗುವ ಚಾನ್ಸ್ ಜಾಸ್ತಿ. ಟಿಕೆಟ್ ಸಿಗದಿದ್ರೆ ಏನು ಮಾಡಬೇಕು? ಎಲ್ಲ ಪ್ರಯತ್ನದ ಬಳಿಕವೂ ತತ್ಕಾಲ್ ಟಿಕೆಟ್ ವೇಟಿಂಗ್ ಲಿಸ್ಟ್ನಲ್ಲಿ ಉಳಿದರೆ ಮರುದಿನ ಮತ್ತೆ ಪ್ರಯತ್ನಿಸಿ. ಪ್ರಯಾಣ ಅತ್ಯಗತ್ಯವಿದ್ರೆ ರೈಲ್ವೆನಲ್ಲಿ TT ಅವರನ್ನು ಭೇಟಿ ಮಾಡಿ ಖಾಲಿ ಇರುವ ಸೀಟಿನ ಬಗ್ಗೆ ವಿಚಾರಿಸಬಹುದು. ನಿಯಮದ ಪ್ರಕಾರ ದಂಡ ಪಾವತಿಸಿ ಪ್ರಯಾಣ ಮಾಡಬಹುದು. ಆದರೆ ಇದು ಸಂಪೂರ್ಣವಾಗಿ ಸೀಟು ಲಭ್ಯತೆ ಮೇಲೆ ಅವಲಂಬಿತವಾಗಿರುತ್ತದೆ. ಹೀಗಾಗಿ ಮೊದಲೇ ಟಿಕೆಟ್ ಬುಕ್ ಮಾಡುವುದೇ ಸುರಕ್ಷಿತ. ಒಟ್ಟಾರೆಯಾಗಿ ಈ ಸರಳ ಸಲಹೆಗಳು ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕತ್ ವೈರಲ್ ಆಗಿವೆ. ಅನೇಕ ಪ್ರಯಾಣಿಕರು ಈ ತಂತ್ರಗಳ ಬಗ್ಗೆ ಮೊದಲು ಗೊತ್ತಿರಲಿಲ್ಲ ಎಂದಿದ್ದಾರೆ. ಕೆಲವರು ಈ ವಿಧಾನ ಅನುಸರಿಸಿ ಸುಲಭವಾಗಿ ತತ್ಕಾಲ್ ಟಿಕೆಟ್ ಪಡೆದ ಅನುಭವ ಹಂಚಿಕೊಂಡಿದ್ದಾರೆ. ಹಾಗಾಗಿ ನೀವು ಕೂಡ ಮುಂದಿನ ಬಾರಿ ಈ ಟಿಪ್ಸ್ ಟ್ರೈ ಮಾಡಿ. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಇಂತಹ ಟ್ರಾವೆಲ್ ಟಿಪ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.